ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈಗ ಆಗಸ್ಟ್ ಅಂತ ಬರ್ತಾ ಇದ್ದ ಹಾಗೆಯೇ ಒಂದು ಒಳ್ಳೆಯ ಮಾಸ ಪ್ರಾರಂಭ ಆಗಸ್ಟ್ ನಲ್ಲಿ. ಅದರಲ್ಲೂ 5ನೇ ತಾರೀಕಿನಿಂದ ಶ್ರಾವಣ ಮಾಸ, ಶುಭ ಶ್ರಾವಣ ಮಾಸ ಪ್ರಾರಂಭ. ಈ ಶ್ರಾವಣ ಮಾಸದ ವಿಶೇಷತೆಗಳೇನು? ಶ್ರಾವಣ ಮಾಸದಲ್ಲಿ ನಾವು ಇದೇ ಶ್ರಾವಣ ಮಾಸದಲ್ಲಿ ನಾವು ಯಾವ ವ್ರತಗಳನ್ನ, ಯಾವ ಪೂಜೆಗಳನ್ನ ಮಾಡಬೇಕು, ಯಾರು ಯಾವ ಪೂಜೆಗಳನ್ನ ಮಾಡೋದ್ರಿಂದ ಅನುಕೂಲತೆ ಇದೆ, ಅನಾನುಕೂಲತೆಗಳಿಂದ ನಾವು ದೂರ ಆಗಬಹುದು ಅನ್ನೋ ವಿಚಾರಗಳನ್ನು ಸಹ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮಾಸ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ನೋಡಿ, ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಗಲ್ಲಿ ಶ್ರಾವಣ ಮಾಸದ ಮಂಗಳವಾರ, ಶ್ರಾವಣ ಮಾಸದ ಶುಕ್ರವಾರ, ಶ್ರಾವಣ ಮಾಸದ ಶನಿವಾರ ಎಲ್ಲವೂ ಸಹ ಪ್ರಮುಖವಾಗಿ ಇರುವಂತಹದ್ದು. ಎಷ್ಟೋ ಜನ ಗೊತ್ತಿಲ್ಲ, ಈ ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಇದು ಕೇವಲ ವಿಷ್ಣು ದೇವರನ್ನ ಅಥವಾ ದೇವಿಯರನ್ನ ಪೂಜೆ ಮಾಡತಕ್ಕಂಥ ಮಾಸವಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ ಬಹಳ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸ. ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಾನೆ ಪರಮೇಶ್ವರನು. ಹಾಗಾಗಿಯೇ ಮಂಗಳ ಗೌರಿ ವ್ರತವನ್ನ ಇದೇ ಶ್ರಾವಣ ಮಾಸದ ಮಂಗಳವಾರದಂದು ವಿವಾಹಿತ ಸ್ತ್ರೀಯರು, ನವದಂಪತಿಗಳು ಮಾಡ್ತಕ್ಕಂಥದ್ದು. ತಮ್ಮ ಮಾಂಗಲ್ಯ ವೃದ್ಧಿಗಾಗಿ, ಮಾಂಗಲ್ಯ ಭಾಗ್ಯ ಚೆನ್ನಾಗಿ ಇರಲಿ, ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಕಾಡದೇ ಇರಲಿ, ಗಂಡ ಹೆಂಡತಿಯ ಜೊತೆಗೆ ಅನ್ಯೋನ್ಯವಾದಂತಹ ಬಾಂಧವ್ಯ ಇರಲಿ, ಎಲ್ಲ ರೀತಿಯಾಗಿಯೂ ಕುಟುಂಬದಲ್ಲಿ ಸುಖ ಸೌಖ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಈ ಒಂದು ಮಂಗಳ ಗೌರಿ ವ್ರತವನ್ನ ಮಾಡುವುದುಂಟು. ಯಾರಾದ್ರೂ ಮಂಗಳ ಗೌರಿ ವ್ರತವನ್ನ ಮಾಡ್ತೀರಾ ಅಂತಂದ್ರೆ ಈ 4 ಮಂಗಳವಾರಗಳು ಅತ್ಯಂತ ಶ್ರೇಷ್ಠವಾದದ್ದು. ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಮಂಗಳ ಗೌರಿ ವ್ರತ ಅಂತ ಬಂದ ತಕ್ಷಣವೇ ಮೊದಲನೇದಾಗಿ 6ನೇ ತಾರೀಕು 8ನೇ ತಿಂಗಳು 2024 ಮಂಗಳವಾರದಂದು ನೀವು ಮಂಗಳ ಗೌರಿ ವ್ರತವನ್ನು, ಅದೇ ರೀತಿಯಾಗಿ 2ನೇದಾಗಿ 13ನೇ ತಾರೀಕು 8ನೇ ತಿಂಗಳು 2024 ಮಂಗಳ ಗೌರಿ ವ್ರತವನ್ನ ನೀವು ಮಾಡಬಹುದು. ಅದೇ ರೀತಿಯಾಗಿ ಮುಂದೆ 3ನೇದಾಗಿ ಅಂತ ಬಂದ ಸಂದರ್ಭದಲ್ಲಿ 20ನೇ ತಾರೀಕು 8ನೇ ತಿಂಗಳು 2024, ಇನ್ನು ಕೊನೆಯದಾಗಿ ನೀವು ಮಾಡಬಹುದಾಗಿರತಕ್ಕಂಥದ್ದು ಅಂತ ಬಂದ ಸಂದರ್ಭಕ್ಕೆ 27ನೇ ತಾರೀಕು 8ನೇ ತಿಂಗಳು 2024 ಈ ಮಂಗಳ ಗೌರಿ ವ್ರತ. ಶ್ರಾವಣ ಮಾಸದ 4 ಮಂಗಳವಾರಗಳು. ನೋಡಿ, ಮೊದಲನೇದಾಗಿ ಇನ್ನೊಮ್ಮೆ ದಿನಾಂಕಗಳನ್ನ ನಾವು ಹೇಳ್ತೀವಿ, ಬರೆದಿಟ್ಕೊಳ್ಳಿ. ಮೊದಲನೇದಾಗಿ 6ನೇ ತಾರೀಕು, 2ನೇದಾಗಿ ನಿಮಗೆ ಬರ್ತಕ್ಕಂಥದ್ದು 13ನೇ ತಾರೀಕು, ಇನ್ನು ಮುಂದಿನದಾಗಿ 3ನೇದಾಗಿ ಬರುವಂತಹದ್ದು 20ನೇ ತಾರೀಕು, 27ನೇ ತಾರೀಕು. ಜೊತೆಗೆ ಕಷ್ಟಗಳನ್ನೇ ಮೈಗೂಡಿಸಿಕೊಂಡು ಕಷ್ಟಗಳಿಂದನೇ ಸಂತೋಷವನ್ನ ಅನುಭವಿಸಿ ಎಲ್ಲರ ಸಂಕಷ್ಟಗಳನ್ನ ಹರಣ ಮಾಡತಕ್ಕಂತಹ, ಕಷ್ಟ ಕೋಟಲೆಗಳನ್ನ ನಮ್ಮ ಬದುಕಿನಿಂದ ದೂರ ಮಾಡತಕ್ಕಂತಹ ಕೃಷ್ಣನ ಒಂದು ಹುಟ್ಟು ಆದಂತಹದ್ದು ಇದೇ ಶ್ರಾವಣ ಮಾಸದ ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿ ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಕೃಷ್ಣ ಜನ್ಮಾಷ್ಟಮಿಯನ್ನ 26ನೇ ತಾರೀಕಿನಂದು ಮಾಡ್ತಕ್ಕಂತಹದ್ದು ಇದೆ. ಈ ಒಂದು ವಿಶೇಷವಾಗಿ ಮನ್ನಾರ್ ಕೃಷ್ಣ ಜಯಂತಿಯನ್ನ, ಕೃಷ್ಣಾಷ್ಟಮಿಯನ್ನ 26ನೇ ತಾರೀಕು ಮಾಡುವಂಥದ್ದು. ಇನ್ನು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಶ್ರಾವಣ ಮಾಸದ ಮಂಗಳವಾರಗಳು ಮಂಗಳಗೌರಿ ಪೂಜೆ ಅಂತ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರಬೇಕು, ಆರ್ಥಿಕವಾಗಿ ಸಫಲರಾಗಬೇಕು, ಲಕ್ಷ್ಮಿಯ ಮಹಾ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇರಬೇಕು, ಲಕ್ಷ್ಮೀ ದೇವಿಗೆ ಯಾವುದೇ ರೀತಿಯಾಗಿ ಒಂದಿಷ್ಟು ತೊಂದರೆ ತಾಪತ್ರೆಗಳು ಆಗದ ಹಾಗೆ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆ ಒಂದು ಸುಖವನ್ನ ನಾವು ಅನುಭವಿಸಬೇಕು. ಮನೆಯಲ್ಲಿ ಯಾವುದೇ ರೀತಿಯಾಗೂ ಆರ್ಥಿಕ ತೊಂದರೆಗಳು, ಆರ್ಥಿಕ ಬಾಧೆಗಳು ಬರಬಾರದು ಅಂತ ಹೇಳಿ ಇದೇ ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರಗಳಂದು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಆಷಾಢ ಮಾಸದಲ್ಲಿ ಹೇಗೆ ಮಾಡ್ತಾರೋ ಶ್ರಾವಣ ಮಾಸದಲ್ಲಿ ಸಹ ಅದೇ ರೀತಿಯಾಗಿ ಮಾಡ್ತಾರೆ. ಇನ್ನು ಈ ಒಂದು ಮಾಸದಲ್ಲಿ ನಮಗೆ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವ್ರತ. ಹುಣ್ಣಿಮೆಗೂ
ಮುಂಚೆ ಬರ್ತಕ್ಕಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ 16ನೇ ತಾರೀಕು. ಈ 16ನೇ ತಾರೀಕು ಬರ್ತಕ್ಕಂತಹ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಸಹ ತಾವೆಲ್ಲರೂ ಆಚರಣೆ ಮಾಡಬಹುದು. ಆಚರಣೆಯನ್ನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾಗಬಹುದು. ಆದ್ರೆ ಎಲ್ಲರೂ ಈ ಒಂದು ತಪ್ಪೇನ್ ಮಾಡ್ಕೊಳ್ತಿದ್ದೀರಿ ಅಂದ್ರೆ, ನೀವು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀರಾ. ಆದ್ರೆ ಅದು ಹಬ್ಬವಲ್ಲ, ವ್ರತಾಚರಣೆಯ ನಿಯಮಗಳೇ ಬೇರೆ ಇದ್ದಾವೆ. ಆ ನಿಯಮವನ್ನ ನೀವೆಲ್ಲರೂ ಸಹ ಫಾಲೋ ಮಾಡಬೇಕು. ಲಕ್ಷ್ಮೀ ಪೂಜೆ ಯಾವಾಗ್ಲೂ ಸಂಧ್ಯಾ ಕಾಲದಲ್ಲೇ ಆಗಬೇಕು. ಈಗ ಏನ್ ಮಾಡ್ತಾರೆ, ಬೆಳಗ್ಗಿನ ಜಾವ ಮಾಡೋದು, ಮಧ್ಯಾಹ್ನ ಮಾಡೋದು, ಇಷ್ಟ ಬಂದ ಸಮಯಕ್ಕೆ ಮಾಡೋದು, ಹೀಗೆ ಒಂದಲ್ಲ ಎರಡಲ್ಲ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ತಿದ್ದಾರೆ. ಏನೇನೋ ತರಾವರಿ ಗೊಂಬೆಗಳನ್ನೆಲ್ಲ ಅದೇನೋ ದಾರ ಎಲ್ಲ ಕಟ್ಕೊಂಡು ತುಂಬಾನೇ ಅದೆಲ್ಲ ದೈವತ್ವಕ್ಕೆ ನಿಮಗೆ ಅಲಂಕಾರವೇ ಬೇರೆ, ದೈವತ್ವವೇ ಬೇರೆ. ಕೃಷ್ಣ ಸಂತೃಪ್ತನಾಗಿದ್ದು ಕೆಜಿ ಚಿನ್ನಾಭರಣಗಳನ್ನ ತಗೊಂಡು ಬಂದು ತಕ್ಕಡಿಯ ಇನ್ನೊಂದು ಬದಿನಲ್ಲಿ ಇಟ್ಟಾಗ್ಲೆಲ್ಲ ಮನಸ್ತುಂಬಿ ಒಂದು ದಳ ತುಳಸಿ ದಳವನ್ನ ಇಟ್ಟಾಗ ಆಗ್ಲೇ ಕೃಷ್ಣ ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದು. ಭಗವಂತ ನಿಮ್ಮ ಆಡಂಬರವನ್ನ ಮೆಚ್ಚಲ್ಲ. ಭಗವಂತ ನಿಮ್ಮನ್ನ ನೀವ್ ಏನೇನು ಚಿನ್ನಾಭರಣಗಳನ್ನ ಇಟ್ಕೊಂಡಿದ್ದೀರಿ ಅದನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಿ. ಪಕ್ಕದ ಮನೇಲಿ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ, ಅದಲ್ಲ. ಅವ್ರೆಷ್ಟು ಜೋರಾಗಿ ಮಾಡಿದ್ದಾರೆ, ನೀವೆಷ್ಟು ಕಡಿಮೆ ಮಾಡಿದ್ದೀರಿ ಅನ್ನೋ ವಿಚಾರವಲ್ಲ. ಎಷ್ಟು ಭಕ್ತಿಯಿಂದ ಮಾಡಿದ್ದೀರಿ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಿಯಮವಾಗಿ ಮಾಡಿದ್ದೀರಾ, ಅದು ತುಂಬಾನೇ ಮುಖ್ಯವಾಗುತ್ತೆ. ಇದೇ ಒಂದು ಮಹಾಲಕ್ಷ್ಮಿ ವ್ರತವನ್ನ ನೀವು 16ನೇ ತಾರೀಕಿನಂದು ನೀವು ಮಾಡ್ಕೊಳ್ಳಿ. ಬಹಳ ಅನುಕೂಲತೆಗಳನ್ನ ನೀವು ಸೃಷ್ಟಿ ಮಾಡ್ಕೊಳ್ಬಹುದು. ಕೆಲವೊಬ್ರು ಏನ್ ಮಾಡ್ತಾರೆ, 16, 7 ಕೇತು ಸಂಖ್ಯೆ, ಅವತ್ ಮಾಡಬಾರ್ದು, ಇವತ್ ಮಾಡಬಾರ್ದು, ಸಂಖ್ಯೆದು ಮತ್ತೊಂದು ಮಗು ಏನೇನೋ ಹೇಳ್ತಾರೆ. ನೋಡಿ, ಪೂರ್ವಿಕರು ಏನ್ ಹೇಳಿದ್ದಾರೋ ಅದನ್ನ ಅದೇ ರೀತಿಯಾಗಿ ಫಾಲೋ ಮಾಡಬೇಕು. ಹುಣ್ಣಿಮೆಗೂ ಹಿಂದೆ ಬರುವಂತಹ ಶುಕ್ರವಾರದ ದಿವಸವೇ ಮಾಡಬೇಕು. ಕಾರಣ ಶುಕ್ರಗ್ರಹದ ತತ್ವ, ಶುಕ್ರಗ್ರಹದ ಕಿರಣಗಳು ನೇರವಾಗಿ ಭೂಮಿಯನ್ನ ಬಹು ಸಮೀಪಿಸ್ತಾ ಇರುತ್ತೆ. ಹಾಗಾಗಿ ಅವತ್ತು ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೀವು ಅನುಭವಿಸಬಹುದು. ಹಾಗಾಗಿ 16ನೇ ತಾರೀಕಿನಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿಕೊಳ್ಳೋದು ಮರಿಬಾರದು. ಇನ್ನು ಶನಿವಾರಗಳು, ಶ್ರಾವಣ ಶನಿವಾರ ಅಂತ ಹೇಳ್ತಾ ಇದ್ದಾಗ ಎಲ್ಲ ತಿಮ್ಮಪ್ಪನ ದೇವಸ್ಥಾನಗಳು ಪೂರ್ಥ ಆಗೋಗ್ಬಿಟ್ಟಿರುತ್ತೆ. ಗಲ್ಲಿನಲ್ಲಿರುವಂತಹ ತಿಮ್ಮಪ್ಪನ ಗುಡಿನೂ ಸಹ ಬಿಡಲ್ಲ, ಎಲ್ಲ ಕಡೆ ಹೋಗಿ ಬರ್ತಿರ್ತೀರಿ. ನೋಡಿ, ಇಷ್ಟು ಮಾತ್ರ ಅಲ್ಲ, ಕೇವಲ ವಿಷ್ಣು ದೇವರನ್ನ ಪೂಜೆ ಮಾಡೋದು ಮಾತ್ರ ಅಲ್ಲ, ಇದೇ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಈಶ್ವರನ ಪೂಜೆಯೂ ಹೌದು. ಎಷ್ಟೊಂದು ಜನ ಅದನ್ನೇ ಮರ್ತು ಹೋಗ್ತಾರೆ. ಈಶ್ವರನಿಗೆ ಸಂಪೂರ್ಣವಾಗಿ ತುಂಬಾ ಪ್ರಿಯಕರವಾದಂತಹ ಮಾಸ ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರಾವಣ ಮಾಸ, ಕಾರ್ತೀಕ ಮಾಸ. ಆ 2 ಮಾಸಗಳು ಅವನಿಗೆ ಬಹಳ ಪ್ರೀತವಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲರೂ ಕಾರ್ತೀಕ ಮಾಸಕ್ಕೆ ಮಾತ್ರ ಹೋಗ್ತಾರೆ. ಅಯ್ಯೋ, ಈಶ್ವರ ಬರೀ ಕಾರ್ತೀಕಕ್ಕೆ ಮಾತ್ರ ಸೀಮಿತ ಅಲ್ಲಲ್ಲ. ಆ ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಕ್ಕಂಥದ್ದು ಈ ಮಾಸ ಪೂರ್ತ ನೆಲೆಸಿರ್ತಾನೆ. ಈಶ್ವರನನ್ನ, ಪರಮೇಶ್ವರನ ಒಲಿಸ್ಕೊಳ್ಳೋಕೆ ಇದು ತುಂಬಾ ಸಕಾಲ. ಲಕ್ಷ್ಮೀ ದೇವಿಯನ್ನು ಸಹ ನೀವು ಒಲಿಸ್ಕೊಳ್ಬಹುದು, ಗೌರಿಯನ್ನು ಒಲಿಸ್ಕೊಳ್ಬಹುದು. ಎಷ್ಟು ಶುಭಕರವಾಗಿರ್ತಕ್ಕಂಥ ಮಾಸ ಅಲ್ವಾ? ಅದೇ ರೀತಿಯಾಗಿ ಶ್ರಾವಣ ಮಾಸ ನಮಗೆ ಶುರುವಾಗ್ತಕ್ಕಂತಹದ್ದೇ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದಿಂದ. ನೋಡಿ, ಅಲ್ಲಿಂದ ಪೂಜೆ ಪುನಸ್ಕಾರಗಳು ತುಂಬಾ ಪ್ರಾರಂಭ, ವ್ರತಾದಿಗಳು ಪ್ರಾರಂಭ. ನಮ್ಗೆ ನೋಡಿ, ಶ್ರಾವಣ ಮಾಸ ಎಷ್ಟು ಚೆನ್ನಾಗಿ ಒಂದಾದ ಮೇಲೆ ಒಂದು ಪಾಠಗಳನ್ನ ಹೇಳ್ಕೊಡ್ತಾ ಬರುತ್ತೆ ಅಂತಂದ್ರೆ, ಮೊದಲನೆಯದ್ದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದ್ರೂ ಇದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ನಿವಾರಣೆ ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಗಂಡ ಹೆಂಡತಿ ಸಮಸ್ಯೆಗಳಿದ್ರೆ ಮಂಗಳಗೌರಿ ವ್ರತದಿಂದ ನಿವಾರಣೆ ಮಾಡಿಕೊಳ್ಬಹುದು. ಹಣಕಾಸಿನ ಸಮಸ್ಯೆ ಇದ್ರೆ ವರಮಹಾಲಕ್ಷ್ಮಿಯ ಪೂಜೆಯಿಂದ ನಿವಾರಣೆ ಮಾಡಿಕೊಳ್ಬಹುದು. ನಾಗ ಸಂಬಂಧಪಟ್ಟಂತಹ ದೋಷಗಳೇನಾದ್ರೂ ಇದ್ರೆ ನಾಗರ ಪಂಚಮಿ ಇದೇ ಮಾಸದಲ್ಲಿ ಬರ್ತಕ್ಕಂಥದ್ದು. ನಾಗ ಚೌತಿ ಮತ್ತು ನಾಗ ಪಂಚಮಿಗಳು. ಈ ಮಾಸದಲ್ಲಿ ನಿಮ್ಗೆ ಇಂಥ ಸಮಸ್ಯೆ ಪರಿಹಾರ ಸಿಕ್ಕೋದಿಲ್ಲ ಅನ್ನೋ ಹಾಗಿಲ್ಲ. 12 ರಾಶಿಯವರು ಸಹ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನವನ್ನ ಮುಂದುವರಿಸಿಕೊಂಡು ಹೋಗಿ ತಮ್ಮೆಲ್ಲರಿಗೂ ಸಹ ಸುಖವಾಗ್ಲಿ, ಸೌಖ್ಯ ಉಂಟಾಗ್ಲಿ, ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಏಳಿಗೆಗಳು ಸಹ ಬರಲಿ. ಇನ್ನು ಈ ಮಾಸದಲ್ಲಿ ಬದಲಾವಣೆ ಆಗ್ತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, 17ನೇ ತಾರೀಕು 8ನೇ ತಿಂಗಳು 2024ರಂದು ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು
22ನೇ ತಾರೀಕು 8ನೇ ತಿಂಗಳು 2024 ವಕ್ರೀಗತನಾದಂತಹ ಬುಧನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 24ನೇ ತಾರೀಕು 8ನೇ ತಿಂಗಳು 2024 ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2024 ಮಿಥುನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಬದಲಾವಣೆಗಳು. ಈ ಗ್ರಹಗಳ ಬದಲಾವಣೆಯ ಆಧಾರದಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನ ಈಗ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಈ ಗ್ರಹ ಸ್ಥಿತಿಗಳಿಂದ ಯಾವ ರೀತಿಯಾದಂತಹ ಪ್ರಭಾವಗಳು ಇದೆ ಅನ್ನೋದನ್ನ ಗಮನಿಸೋಣ. ಈ ಒಂದು ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಅಷ್ಟೊಂದು ನೆಮ್ಮದಿ ಸಿಕ್ಕೋದಿಲ್ಲ. ಕೌಟುಂಬಿಕ ವಿಚಾರಗಳು, ಕಲಹಗಳು ಜಾಸ್ತಿ ಆಗುತ್ತೆ. ಸುಮಾರು ರೀತಿಯಾಗಿ ಕೌಟುಂಬಿಕ ಏರುಪೇರುಗಳನ್ನು ನೋಡಬೇಕಾಗತ್ತೆ. ಕಾರಣ 4ನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ಅರ್ಧಾಷ್ಟಮ ಶನಿಯ ಪೀಡೆಯನ್ನಾಗಿ ನಿಮಗೆ ತುಂಬ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದರಲ್ಲಿ, ಸಹೋದರ ಸಹೋದರಿಯಗಳ ನಡುವೆ, ದಾಯಾದಿಗಳ ನಡುವೆ ತುಂಬ ಕಲಹಗಳನ್ನು ಉತ್ಪತ್ತಿ ಮಾಡಿ ನೆಮ್ಮದಿನೇ ಸಿಕ್ಕೋದಿಲ್ಲ ಮನೆಯ ಒಳಗಡೆ ಅಂತೂ. ಅಪ್ಪ ಅಮ್ಮನ ನಡುವೆ ಜಗಳ, ಮನೆ ಒಳಗಡೆಗೆ ಹೋದ್ರೆ ಜಗಳ, ಹಿಂಸೆ, ಯಾತನೆ, ಅಬ್ಬಬ್ಬ ಬೇಡ. ಆದರೆ ಹೊರಗಡೆ ಇದ್ದಾಗ ನೀವು ದೊಡ್ಡ ಮಹಾರಾಜ. ಬಾ, ಏನ್ ಮನೆ ಒಳಗಡೆ ನಿಮಗೆ ಏನ್ ಹಿಂಸೆ, ಯಾತನೆ, ಕಷ್ಟ, ಕಠೋರಗಳೆಲ್ಲ ನಡೀತಾ ಇರುತ್ತೆ. ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಇರ್ತೀರಿ ನೀವು ಹೊರಗಿನ ಜೀವನದಲ್ಲಿ. ಎಷ್ಟು ಮರ್ಯಾದೆ, ಗೌರವ, ನಿಮ್ಮನ್ನು ಪ್ರೀತಿಸುವಂತಹ ಜನಗಳು, ಅಭಿಮಾನಿಗಳಾಗಿರಬಹುದು, ಭಕ್ತರು, ಮತ್ತೊಬ್ರು ಯಾರೋ ಒಬ್ರು ನಿಮ್ಮನ್ನು ಪ್ರೀತಿಸುವಂತಹ ಜನರಿಂದ ನಿಮಗೆ ಬಹಳ ಸಂತೋಷವಾಗ್ತಾ ಇರುತ್ತೆ. ಆದ್ರೆ ಮನಸ್ಸಿನ ಒಳಗೆ ಆಂತರ್ಯದಲ್ಲೊಂದು ಕೊರಗು. ಪ್ರೀತಿ ಅನ್ನೋದು ಹಾಗೆ ಅಲ್ವಾ? ತುಂಬಾ ಸುಖ ಕೊಡತ್ತೆ ಪ್ರೀತಿ ಅನ್ನೋದು, ಬಾಂಧವ್ಯ ಅನ್ನೋದು, ಪ್ರೇಮ ಅನ್ನೋದು. ಆದ್ರೆ ಆ ಪ್ರೀತಿ, ಬಾಂಧವ್ಯ, ಪ್ರೇಮ, ವಾತ್ಸಲ್ಯ, ಮಮಕಾರ, ಅಂತಃಕರಣಗಳು ಎಲ್ರು ಕೊಟ್ಟರು ನಮ್ಗೆ ಅದು ಮನಸ್ಸಿಗೆ ಇಷ್ಟವಾಗಲ್ಲ. ನಮ್ಮ ಮನಸ್ಸು ಯಾವ ಪ್ರೀತಿಯನ್ನ, ಯಾವ ಮನಸ್ಸನ್ನ, ಯಾವ ಅಂತಃಕರಣವನ್ನ, ಯಾವ ಪ್ರೇಮವನ್ನ, ಯಾವ ಮನುಷ್ಯರನ್ನ ಬಯಸಿರುತ್ತೋ ಆ ವ್ಯಕ್ತಿಗಳಿಂದ ಬಂದ್ರೆ ಮಾತ್ರ ಒಪ್ಪತ್ತೆ ಹೊರತು ಬೇರೆಯವರು ನಿಮಗೆ ಎಷ್ಟೇ ಪ್ರೀತಿ ಕೊಡ್ಲಿ, ಪ್ರೇಮ ಕೊಡ್ಲಿ, ನಿಮ್ಮ ಮನಸ್ಸಿಗೆ ಸಂತೋಷ ತಂದುಕೊಡೋಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ನಿಮ್ಮನ್ನ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ಆ ಮಮಕಾರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆಗುವಂತಹ ಸುಖದ ಭಾವ ಇದೆಯಲ್ಲ, ಅದು ಉತ್ಕೃಷ್ಟವಾದ ಮನಸ್ಥಿತಿಯನ್ನು ನಮಗೆ ತಂದುಕೊಟ್ಟು ಬಿಡುತ್ತೆ. ಬಹಳ ಸಂತೋಷವಾದ ವಾತಾವರಣ ಉತ್ಪತ್ತಿ ಮಾಡುತ್ತೆ. ಆ ರೀತಿಯಾಗಿ ಏನ್ ಮಾಡೋಕ್ಕಾಗುತ್ತೆ? ಬಾಹರ್ ಸೆ ಹಸ್ ರಹೆ ಹೇ, ಅಂದರ್ ಸೆ ರೋ ರಹೆ ಹೇ. ಹೊರಗಡೆಯಿಂದ ತುಂಬಾ ನಗನಗ್ತಾ ಇರಬೇಕು, ಒಳಗಡೆ ಇದ್ರಿ ಹಬ್ಬ ಕೊರಗು ಕಣ್ಣೀರು. ಒಂದು ಕ್ಷಣ ಹೀಗೆ ರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ತಲೆಯನ್ನು ಹೀಗೆ ದಿಂಬಕ್ಕೆ ಕೊಟ್ಟರೆ ಹೋಗ್ತಾ ಇರುತ್ತೆ ಕಣ್ಣಲ್ಲಿ ನೀರು. ಏನ್ ದೇವ್ರೆ, ನನ್ನ ಹಣೆ ಬರಹ ಹೀಗೆ ಮಾಡ್ಬಿಟ್ಟೆ ನೀನು. ನಿಮ್ಮ ಕಣ್ಣೀರು, ನಿಮ್ಮ ಕಷ್ಟ, ನಿಮ್ಮ ದುಃಖ, ಆ ತಲೆದಿಂಬು ಹೊದಕೆ ಅದೆಷ್ಟು ರಾತ್ರಿಗಳನ್ನು ಕಂಡಿದ್ದೀಯೋ. ವೃಶ್ಚಿಕ ರಾಶಿ ದುಮ್ಮಿಕ್ ಹರಿತಿರುತ್ತೆ, ಹೀಗೆ ಒರೆಸ್ಕೊಳ್ತಾನೇ ಇರಬೇಕು, ಒರೆಸ್ಕೊಳ್ತಾನೇ ಇರಬೇಕು. ಅಷ್ಟು ನೋವು. ಧೈರ್ಯವಾಗಿರಿ. ಕಂಡಿದ್ರಲ್ಲಿ ಸುಖವಿಲ್ಲ ಅಂತ ಕಾಣದ್ದನ್ನು ಹುಡುಕ್ತೀವಿ. ಕಾಣದೇ ಇರೋದು ನಮಗೆ ಎಷ್ಟು ಸುಖ ಕೊಡಬಹುದು ಅನ್ನೋದನ್ನ ಮರೆತೇ ಹೋಗ್ತೀವಿ ಕಾಣದ್ದನ್ನು ಹುಡುಕ್ಬೇಕಾದ ಸಂದರ್ಭಕ್ಕೆ. ರಾಜಕಾರಣಿಗಳಿಗೆ ಬಹಳ ಶುಭವಾದ ವಾತಾವರಣ. ಸಿನಿಮಾ ನಟ ನಟಿಯರಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಫಲಾನುಫಲಗಳು ಸಿಗುವಂತಹ ಒಂದು ತಿಂಗಳಾಗಿರುತ್ತೆ. ನೆಮ್ಮದಿ ಅರ್ಧಂಬರ್ಧ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳಿಂದ ದೂರ ಆಗ್ತೀರಿ. ಮಾನಸಿಕವಾಗಿ ಒಂದಿಷ್ಟು ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು. ಆರೋಗ್ಯ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಸಣ್ಣ ಪುಟ್ಟಂತಹ ಕಾಯಿಲೆಗಳು ಈ ಸಂಧಿ ಇದ್ರೆ ಈ ವಾತಗಳು ಬರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದ್ರೆ ಜಾಸ್ತಿ ಆಗುವಂಥದ್ದು, ಚರ್ಮ ರೋಗಗಳು ಇದ್ರೆ ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿ ಆಗ್ತದೆ. ಇನ್ನು ಈ ತಿಂಗಳು ನಿಮಗೆ ಶುಭವನ್ನ ತಂದುಕೊಡ್ತಕ್ಕಂತಹ ದಿನಗಳು ಅಂದ್ರೆ 1, 9, 10, 11, 15, 23, 24. 1, 9, 10, 11, 15, 23, 24 ಈ ದಿನಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಧೈರ್ಯವಾಗಿದ್ದು ಜೀವನವನ್ನು ಸಾಗಿಸಿ. ವಿದ್ಯಾರ್ಥಿಗಳಿಗೂ ಸಹ ಬಹಳ ಶುಭವಾದ ವಾತಾವರಣ ಇದೆ. ವಿದೇಶಗಳಿಗೆ ಹೋಗಿ ಓದಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಟ್ಟದ ಯೋಗಗಳನ್ನು ನೀವು ಅನುಭವಿಸಬಹುದು. ಈ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದ ಲಾಭಗಳು ಇದ್ದಾವೆ.
ಶುಭವಾಗಲಿ. ಧೈರ್ಯವಾಗಿದ್ದು ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ. ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾದ ಪರಿಹಾರ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಮುಂದಿನ ಪೀಳಿಗೆಯ ಉಸಿರನ್ನು ಕಾಪಾಡಿ. ಸಾಧ್ಯವಾದ ಕಡೆ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಆ ಉದ್ಯಾನವನಗಳಲ್ಲಿ ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸೋದ್ರಿಂದ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಉತ್ತಮವಾದಂತಹ ಫಲಗಳನ್ನು, ಗಾಳಿಯನ್ನು, ಆಸರೆಯನ್ನು ಪ್ರಾಣಿಗಳಿಗೆ, ನಮಗೆ ಎಲ್ಲರಿಗೂ ಕೊಡ್ತಾ ಇರಬೇಕಾದಾಗ ನಮ್ಮ ಬದುಕೇ ಸಹ ನೆಮ್ಮದಿ ಅಂತ ಅನ್ನಿಸುತ್ತೆ. ಅಂತಹ ಶುಭವಾದ ವಾತಾವರಣ ನಿಮ್ಮ ಬದುಕಿನಲ್ಲೂ ಇರಲಿ. ಈ ಪ್ರಕೃತಿಯನ್ನು ಕಾಪಾಡಿದ್ದಕ್ಕೆ, ಪ್ರಾಣಿ ಪಕ್ಷಿ ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥರೇ ನಿಮಗೆ ಹರಸಿ ಹಾರೈಸಿ ಆಶೀರ್ವಾದಗಳನ್ನು ಮಾಡ್ತಾರೆ. ಆಗ ಬದುಕಿನಲ್ಲಿರುವಂಥ ಎಲ್ಲ ಸಂಕಷ್ಟ ಸಂಕೋಲೆಗಳು ಹೋಗ್ತದೆ. ನಿಮ್ಮ ಬದುಕು ಸುಖದಾಯಕವಾಗಿರಲಿ, ಕ್ಷೇಮದಾಯಕವಾಗಿರಲಿ, ಒಳ್ಳೆಯದಾಗಿರಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ತಿಂಗಳಲ್ಲಿ ನಿರ್ವಾಣಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ನಿರ್ವಾಣಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ನಿಮ್ಗೆ ಅರ್ಥವಾಗುತ್ತೆ. ಜೊತೆಗೆ ಆ ನಿರ್ವಾಣಾಷ್ಟಕವನ್ನು ಓದ್ತಾ ಇರೋದ್ರಲ್ಲಿ ಬದುಕಿನ ಅರ್ಥಗಳು ಸಹ ನಿಮಗೆ ತಿಳ್ಕೊಳ್ತಾ ಬರೋಕ್ಕಾಗುತ್ತೆ. ಶಂಕರಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನ ಕೇವಲ ಓದೋದು ಮಾತ್ರವಲ್ಲ, ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನ ಎಲ್ಲ ಸುಖದಾಯಕವಾಗಿರಲಿ. ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.